ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಇಂದು ರಾಷ್ಟ್ರೀಯ ಯುವ ಮತದಾರರ ದಿನಾಚರಣೆ ಕಾರ್ಯಕ್ರಮವು ಚನ್ನಗಿರಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಚುನಾವಣಾ ಆಯೋಗದ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನು 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದಂತಹ ಮಹಾಲಕ್ಷ್ಮಿ ಜಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎನ್ ಜೆ ನಾಗರಾಜ್ ಹಾಗೆಯೇ ತಾಲೂಕು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮೋಹನ್ ಹಾಗೆಯೇ ಇಒ ಪ್ರಕಾಶ್ ಹಾಗೆಯೇ BRC ಶಂಕರಪ್ಪ ಸೇರಿದಂತೆ ತಾಲೂಕು ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಹಾಗೆಯೇ PSI ಶಾಂತವೀರಯ್ಯನವರು ಸಹ ಹಾಜರಿದ್ದರು. ಈ ಸಂದರ್ಭದಲ್ಲಿ ಯುವ ಮತದಾರರಿಗೆ ಗುರುತಿನ ಚೀಟಿಗಳನ್ನು ಮತದಾರರ ಗುರುತಿನ ಚೀಟಿಗಳನ್ನು ನೀಡಲಾಯಿತು. ಹಾಗೆಯೇ ಕಾರ್ಯಕ್ರಮವನ್ನು ಕುರಿತಂತೆ ಹಿರಿಯ ಸಿವಿಲ್ 1ನೇ ಹೆಚ್ಚುವರಿ ನ್ಯಾಯಾಧೀಶರಾದಂತಹ ಮಹಾಲಕ್ಷ್ಮಿ ಜಿ ಅವರು ಮಾತನಾಡಿದರು. ಹಾಗೆಯೇ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಸಹ ಬೋಧಿಸಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ನಮ್ಮ 16ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಿಸಬೇಕು ಅಂಥೇಳಿ ಇಲ್ಲಿ ನೆರೆದಿದ್ದೀವಿ. ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು 2011 ಅಂತಂದರೆ ಇವತ್ತಿನ ದಿನ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಚುನಾವಣಾ ಆಯೋಗವನ್ನು ನಮ್ಮಡಿಸಿ ಅದನ್ನು ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟಗಳಲ್ಲಿ, ತಾಲೂಕು ಮಟ್ಟಗಳಲ್ಲಿ ಮತ್ತು ಗ್ರಾಮ ಮಟ್ಟಗಳಲ್ಲಿ ಚುನಾವಣೆಗಳನ್ನು ಹಮ್ಮಿಕೊಳ್ಳುವಂತಹ ಜವಾಬ್ದಾರಿಯನ್ನು ನಮ್ಮ ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ ನೀಡಲಾಯಿತು. ಅದರದ್ದೇ ಒಂದು ಸ್ವಾಯತ್ತ ಸಂಸ್ಥೆಯನ್ನು ನಾವು ನಮ್ಮ ಸಂವಿಧಾನದಲ್ಲಿ ಕಲ್ಪಿಸಿಕೊಟ್ಟಿದ್ದೀವಿ. ಅದರ ಒಂದು ಆಯೋಗವನ್ನು ರಚನೆ ಮಾಡಿದರ ಪ್ರಯುಕ್ತ ಅದರ ಒಂದು ನೆನಪಿಗೋಸ್ಕರ ನಾವು ಪ್ರತಿ ವರ್ಷ 2011ರಿಂದ ಇಲ್ಲಿನವರೆಗೂ ಕೂಡ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಒಂದು ದೇಶದ ಏಳಿಗೆಗೆ, ಅದರ ಒಂದು ಪ್ರಗತಿಗೆ ಅಲ್ಲಿನ ಜನರೇ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅಲ್ಲಿನ ಮಾನವ ಸಂಪನ್ಮೂಲವೇ ಅದರ ಬೆನ್ನೆಲುಬು. ಹಾಗೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಬೃಹತ್ ಪ್ರಜಾಪ್ರಭುತ್ವ ದೇಶ ಆಗಿರುವಂತಹ ನಮ್ಮ ದೇಶದಲ್ಲಿ ಈ ಒಂದು ದಿನಕ್ಕೆ ಒಂದು ಮಹತ್ವವಾದ ದಿನ ಆಗಿದೆ. ಪ್ರತಿಯೊಬ್ಬರು ಕೂಡ ಯಾವ ರೀತಿ ನಾವು 18 ವರ್ಷ ಏಜ್ ಆದ ತಕ್ಷಣ ಅಂದರೆ ನಾವು ಪೌರರು ಅಂಥೇಳಿ ಹೇಳ್ಕೊಳ್ಳೋದಕ್ಕೆ ನಮಗೆ ಒಂದು ಏಜನ್ನು ಲಿಮಿಟ್ ಮಾಡಿದೆ ಕಾನೂನಿನ ಪ್ರಕಾರ. ಆ ಏಜ್ ಪ್ರಕಾರ 18 ವರ್ಷ ಯಾರಿಗೆಲ್ಲ ಆಗುತ್ತೆ ಅವರೆಲ್ಲ ತಮ್ಮ ಹೆಸರುಗಳನ್ನು ತಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ಆ ವ್ಯಾಪ್ತಿಯಲ್ಲಿ ಇರುವಂಥ ಒಂದು ಇದಕ್ಕೆ ಹೋಗಿ ನಿಮ್ಮ ಹೆಸರುಗಳನ್ನು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸ್ಕೋಬೇಕು. ಅಲ್ಲದೆ ಯಾರಿಗೆಲ್ಲ ಹೋಗೋಕ್ಕೆ ಸಾಧ್ಯ ಇಲ್ವೋ ಅವರು ಈಗ ಆನ್ಲೈನ್ಗಳಲ್ಲೂ ಕೂಡ ಹಲವಾರು ಈಗ ಹೊಸದಾಗಿ ಎಲ್ಲ ಮೊಬೈಲ್ ಆ್ಯಪ್ಗಳು ಆನ್ಲೈನ್ಗಳಲ್ಲೂ ಕೂಡ ಈಗ ರಿಜಿಸ್ಟ್ರೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಸ್ಕೂಲ್ ಕಾಲೇಜ್ಗಳಲ್ಲೂ ಕೂಡ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಎಪಿಕ್ ಕಾರ್ಡ್ಗಳನ್ನು ಕೊಡುವ ಅಂಥ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಜಾಗೃತರಾಗಿ ಎಲೆಕ್ಷನ್ ಯಾವಾಗ ಬರುತ್ತೆ ಆವತ್ತಿನ ದಿನ ಹೋಗಿ ಎಲೆಕ್ಷನ್ ಬೂತ್ ಹತ್ರ ಗಲಾಟೆ ಮಾಡೋದಲ್ಲ, ನನ್ನ ಹೆಸರು ಇಲ್ಲ ವೋಟರ್ಸ್ ಲಿಸ್ಟಲ್ಲಿ ಯಾಕೆ ಸೇರಿಸಿಲ್ಲ ಅಂಥೇಳಿ ಕೇಳೋದಲ್ಲ. ಮೊದಲಿಗೆ ನಿಮಗೆ 18 ವರ್ಷ ಆಗಿದೆ ಅಂಥೇಳಿ ನಿಮಗೂ ಗೊತ್ತಿರುತ್ತೆ, ಅದನ್ನ ಇಂಟಿಮೇಟ್ ಮಾಡೋದು ಯಾರದ್ದು ಜವಾಬ್ದಾರಿ? ಯಾರ್ದು? ಬರ್ತ್ಡೇ ಆಚರಿಸ್ಕೊಳ್ತೀರಲ್ವಾ, ನೆನಪಿಂದ ಯಾರಾದರೂ ಒಬ್ಬರು ವಿಶ್ ಮಾಡಿಲ್ಲ ಅಂತಂದರೆ ಸಿಟ್ಟು ಹಾಕ್ತಿರಲ್ವಾ? ಹೌದಾ? ಅದೇ ರೀತಿಯೇ 18 ವರ್ಷ ಆದ ತಕ್ಷಣ ನಿಮ್ಮ ಒಂದು ಹೆಸರನ್ನು ಮತದಾರರ ಪಟ್ಟಿಯಲ್ಲಿ
ನಮೂದು ಮಾಡ್ಕೋಬೇಕಾಗಿರುವಂಥದ್ದು ಯಾರದ್ದೆಲ್ಲ ಜವಾಬ್ದಾರಿ? ನಮ್ಮದೇ ಜವಾಬ್ದಾರಿ. ಇದು ನಮ್ಮ ಜವಾಬ್ದಾರಿ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ನಮಗೆ ಪರಿಚಯ ಇರುವಂಥವ್ರು, ಅಂದರೆ ನಿಮ್ಮ ಸ್ನೇಹಿತರು ಇರ್ತಾರೆ, ನಿಮ್ಮದೇ ಸಹಪಾಠಿಗಳಿರ್ತಾರೆ, ಕಾಲೇಜಿನಲ್ಲಿ ಸ್ಕೂಲ್ನಲ್ಲಿ ಓದುವಂಥವರು, ಅವರಿಗೆಲ್ಲರಿಗೂ ಕೂಡ ಮಾಹಿತಿ ಗೊತ್ತಿಲ್ಲದೆ ಹೋದರೆ ಅವರಿಗೂ ಕೂಡ ಮಾಹಿತಿಯನ್ನು ತಲುಪಿಸುವಂಥದ್ದು ವಿದ್ಯಾವಂತರಾದಂತಹ ಶಿಕ್ಷಿತರಾದಂತಹ ನಮ್ಮದೇ ಜವಾಬ್ದಾರಿ. ಒಂದು ಸಿನಿಮಾಗೆ ಹೋಗ್ಬೇಕಂತಂದ್ರೆ ಜೊತೆಗೆ ಹೋಗ್ತೀರಾ? ಹೌದಾ? ಆಟ ಆಡೋಕೆ ಹೋಗ್ಬೇಕಾದ್ರೆ ಜೊತೆಗೆ ಹೋಗ್ತೀರಾ? ಹೌದಾ? ಈ ಥರ ಎಲೆಕ್ಟ್ರಲ್ ರೋಲ್ಗೆ ನೇಮನ್ನು ಎಂಟ್ರಿ ಮಾಡ್ಕೋಬೇಕು ಅಂತಂದರೆ ಮಾತಾಡ್ಕೊಳ್ಳಿ. ಒಂದು 5-6 ಜನ ಒಟ್ಟಿಗೆ ಹೋಗಿ ನಿಮ್ಮ ಜೊತೆಗೆ ಅವರೂ ಕೂಡ ಎಂಟ್ರಿ ಆಗ್ತಾರೆ. ಇವತ್ತು ನಮ್ಮ ಚನ್ನಗಿರಿನಲ್ಲಿ ಈಗ ಚುನಾವಣೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಚುನಾವಣೆಗಳಿಗೆ ನಾವು ಚುನಾವಣೆ ಮಾಡಬೇಕು ಅಥವಾ ಮತದಾನ ಮಾಡಬೇಕು ಅಂತಂದರೆ ನಮಗೆ ಎಪಿಕ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ಥರ ಚುನಾವಣಾ ಆಯೋಗ ಗುರುತಿನ ಚೀಟಿಯನ್ನು ಕೊಡುತ್ತೆ. ಆ ಗುರುತಿನ ಚೀಟಿನೇ ನಮಗೆ ಮತದಾನ ಮಾಡೋದಕ್ಕೆ ಅರ್ಹತೆ ಇದೆ ಅಂತ ಅನ್ನೋದನ್ನು ತೋರಿಸೋದಕ್ಕೆ ಇರುವಂತಹ ಒಂದು ಕಾರ್ಡ್. ಅದಲ್ಲದೆ ಬೇರೆ ಕಾರ್ಡ್ಗಳನ್ನು ಕೂಡ ನಾವು ಅಲೋ ಮಾಡ್ತೀವಿ, ಬಟ್ ಅದು ಇದ್ರೆ ನಿಮಗೆ ಅನುಕೂಲ. ಒಂದು ದೇಶದ ಪ್ರಜೆ ಆ ದೇಶವನ್ನು ಪ್ರತಿನಿಧಿಸ್ತಾನೆ. ಮತ್ತೆ ನಾವು ನಮ್ಮನ್ನು ಯಾರು ಆಳ್ವಿಕೆ ಮಾಡಬೇಕು ಅಂತ ಅನ್ನೋದನ್ನ ನಿರ್ಧರಿಸೋದು ಯಾರ ಕೈನಲ್ಲಿರುತ್ತೆ? ನಮ್ಮ ಕೈನಲ್ಲೇ ಇದೆ. ನಮ್ಮ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 325ರಲ್ಲಿ ಈ ಮತದಾನದ ಹಕ್ಕು ನಮಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅದನ್ನು ಎಲ್ಲರನ್ನೂ ಕೂಡ ಜಾಗೃತರಾಗಿ ನಾವು ಚಲಾಯಿಸಬೇಕು. ಯಾವುದೇ ಆಮಿಷಕ್ಕೆ ಒಳಗಾಗದೆ, ಯಾವುದೇ ಒತ್ತಡಕ್ಕೆ ಒಳಗಾಗದೆ ನಮ್ಮನ್ನು ಯಾರು ಆಳಬೇಕು ಅನ್ನೋದನ್ನು ನಾವೇನೇ ನಿರ್ಧರಿಸಬೇಕು. ಇವತ್ತು ನಾವು ಏನು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ನಾವು ಈ ಹಿಂದೆ ಅಂದರೆ ನಾವು ಮತದಾನ ಮಾಡಬೇಕಾದ್ರೆ ಯಾವ ನಿರ್ಧಾರ ತಗೊಂಡ್ವಿ ಅದು ಅದರದ್ದೇ ಫಲ. ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಬೇಕು ಅಂತಂದರೆ ಸಿಗುತ್ತಾ? ಇಲ್ಲ. ಹಾಗೆ ನಾವು ಯಾವ ಬೀಜವನ್ನು ಬಿತ್ತಿದ್ದೀವಿ ಅಂದರೆ ಮತದಾನದ ಮೂಲಕ ನಾವು ಬಿತ್ತನೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಮುಂದಿನ 5 ವರ್ಷಗಳ ಕಾಲ ನಮ್ಮನ್ನು ಯಾರು ಆಳ್ವಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಯಾರು ತಗೊಳ್ತಾ ಇದ್ದೀವಿ? ನಾವೇ. ಆ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆ ಮಾಡಿ, ಪ್ರಬುದ್ಧರಾಗಿ ಯೋಚನೆ ಮಾಡಿ, ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ. ನಿಮ್ಮ ಮತವನ್ನು ಪ್ರತಿ ಚುನಾವಣೆಯಲ್ಲೂ ಕೂಡ ಚಲಾಯಿಸಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ತಾಲೂಕಲ್ಲಿ ಸುಮಾರು 255 ಮತಗಟ್ಟೆಗಳಿವೆ. ಆ 255ಕ್ಕೂ ಕೂಡ ಮತಗಟ್ಟೆಯ ಅಧಿಕಾರಿಗಳು PLOಗಳು ಇವೆ. ಸರ್ಕಾರದ ಭಾರತ ಚುನಾವಣಾ ಆಯೋಗವು ಮೊದಲು 1/1/2026ರಿಂದ ಮತ್ತೆ ಅಲ್ಲಿವರೆಗೂ ಒಂದೇ ದಿವಸ ಮಾತ್ರ ಕೊಡ್ತಾ ಇದೆ. ಈಗ 4 ದಿನಾಂಕಗಳನ್ನು ಮಾಡಿ 1, 3, 5 ಹಿಂಗೆ. ಹಾಗಾಗಿ ಅಷ್ಟಾದ್ರೂ ಕೂಡ ಎಲ್ಲ ಬುದ್ಧಿವಂತರು ಕೂಡ ಏನ್ ಮಾಡ್ತಾರೆ, ಮಕ್ಕಳನ್ನ ಬೇರೆ ಕಡೆ ಬೇರೆ ಕಾಲೇಜಲ್ಲಿ ಓದ್ಸಕ್ ಬಿಟ್ಟಿರ್ತಾರೆ. ಎಲೆಕ್ಷನ್ ಇನ್ನೇನು 1 ದಿವಸ ಐತೆ, ನಾಳೆ ಐತೆ, ನಾಡಿದ್ದೈತೆ. ಲೋಕಲ್ ಬಾಡಿ ಎಲೆಕ್ಷನ್ ಒಳಗೆ ಬಂದಾಗ ನನ್ನ ಮಗಳಿಗೆ 18 ವರ್ಷ ಆಗಿದೆ, ನನ್ನ ಮಗಗೆ 18 ವರ್ಷ, ಯಾಕೆ ನೀವು ಸೇರಿಸಿಲ್ಲ? ಮೇಡಮ್ನವರು ಕೂಡ ಬಹಳ ಅರ್ಥಪೂರ್ಣವಾಗಿ ನಮಗೆ ಮಾಹಿತಿನ ಹೇಳಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿರೋ ಕೂಡ ನಾವು ವೆರಿಫಿಕೇಶನ್ ಮಾಡ್ತೀವಿ. ಅವರಿಗೆ 18 ವರ್ಷ ತುಂಬಿದೆ ಅನ್ನೋದೊಂದು ಒಂದು ಸ್ಕೂಲ್ ಸರ್ಟಿಫಿಕೇಟ್ ಕೊಟ್ಟರು, ಬರ್ತ್ ಸರ್ಟಿಫಿಕೇಟ್ ಕೊಟ್ಟರು ಕೂಡ ನಾವು ಸೋಮಮಠ ಗ್ರಾಮ ನಮ್ಮ ಮತಗಟ್ಟೆ ಅಧಿಕಾರಿಗಳು ತಮ್ಮ ಊರಿಗೆ ಬಂದು ಈಗ ಮೊದಲಿತ್ತು, ಈಗೆಲ್ಲ ಮೊಬೈಲ್ ಆ್ಯಪ್ PLO ಆ್ಯಪ್ ಇದೆ. ಎಲ್ಲ ಮತಗಟ್ಟೆ PLO ಬೂತ್ ಲೆವೆಲ್ ಆಫೀಸರ್ಗೂ ಕೂಡ ಅವರಿಗೆ ಮೊಬೈಲ್ ಅಲ್ಲೇ ಅವರು ಅಪ್ಲೋಡ್ ಮಾಡಬೇಕು. ಯಾವುದೇ ಮ್ಯಾನ್ಯುವಲ್ ಹಿಂದೆ ನಾವು ಹೋಗ್ತಿದ್ವಿ, ಅಪ್ಲಿಕೇಶನ್ ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ವಿ, ಅದು ತಗೊಂಡ್ಬರ್ತಿದ್ವಿ, ಇಲ್ಲಿ ಬಂದು ಕಂಪ್ಯೂಟರ್ ಫೀಡ್ ಮಾಡ್ತಿದ್ವಿ. ಅದು ಯಾವುದೇ ಕಾರಣಕ್ಕೂ ಪೇಪರ್ಲೆಸ್ ಈಗ